ನಮಸ್ತೆ ವೀಕ್ಷಕರೇ, ಹೆಚ್ಚು ಮಾತನಾಡುವ ವ್ಯಕ್ತಿಯ ಬಗ್ಗೆ ಗೌತಮ ಬುದ್ಧ ಏನು ಹೇಳಿದ್ದಾರೆ ತಿಳಿಯೋಣ. ನಮ್ಮ ಸುತ್ತಮುತ್ತ ಇಂಥ ಜನರನ್ನು ನೀವು ನೋಡಿರ್ತೀರ. ಅವರು ತುಂಬ ಮಾತನಾಡ್ತಾರೆ. ಅವಕಾಶ ಸಿಕ್ಕರೆ ಗಂಟೆಗಳ ಕಾಲ ಮಾತಾಡ್ತಾರೆ. ಆದರೆ ಅವ್ರ ಮಾತುಗಳಲ್ಲಿ ಅರ್ಥ ಎಷ್ಟಿದೆ? ಈ ಪ್ರಶ್ನೆಗೆ ಸಾವಿರಾರು ವರ್ಷಗಳ ಹಿಂದೆಯೇ ಗೌತಮ ಬುದ್ಧರು ಉತ್ತರ ನೀಡಿದ್ದಾರೆ. ಗೌತಮ ಬುದ್ಧರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಅರ್ಥವಿಲ್ಲದ 1000 ಮಾತುಗಳಿಗಿಂತ ಮನಸ್ಸಿಗೆ ಶಾಂತಿ ನೀಡುವ ಒಂದೇ ಒಂದು ಮಾತೇ ಶ್ರೇಷ್ಠ ಅಂತ. ಇದರ ಅರ್ಥ ಏನು ಅಂದರೆ, ಹೆಚ್ಚು ಮಾತನಾಡೋದು ತಪ್ಪಲ್ಲ, ಆದರೆ ಅರ್ಥವಿಲ್ಲದೆ ಮಾತನಾಡೋದು ಜೀವನದ ದೊಡ್ಡ ವ್ಯರ್ಥ. ಒಮ್ಮೆ ಒಬ್ಬ ಶಿಷ್ಯ ಬುದ್ಧರನ್ನು ಕೇಳಿದ, ಗುರುಗಳೇ, ನಾನು ದಿನವಿಡೀ ಮಾತನಾಡುತ್ತೇನೆ, ಆದರೆ ಜನರು ನನ್ನನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ, ಏಕೆ? ಆಗ ಬುದ್ಧರು ನಗುತ್ತಾ ಹೇಳಿದರು, ನೀನು ಹೆಚ್ಚು ಮಾತನಾಡುತ್ತೀಯೇ, ಆದರೆ ನೀನು ಹೇಳೋದು ಜನರಿಗೆ ಅರ್ಥ ಆಗುತ್ತಿಲ್ಲ. ಹೆಚ್ಚು ಮಾತನಾಡುವುದು ಮುಖ್ಯ ಅಲ್ಲ, ಜನರಿಗೆ ಅರ್ಥ ಆಗೋ ರೀತಿ ಮಾತನಾಡಬೇಕು. ಹೆಚ್ಚು ಮಾತನಾಡುವವರು ಈ 3 ತಪ್ಪನ್ನು ಮಾಡ್ತಾರೆ. ಅವರು ಕೇಳುವುದನ್ನು ಮರೆತು ಬಿಡುತ್ತಾರೆ. ಅವರ ಮಾತುಗಳ ಮೌಲ್ಯ ಕಡಿಮೆ ಇರುತ್ತೆ. ಜನರು ಅವರನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಕಡಿಮೆ ಮಾತನಾಡೋರು ಅರ್ಥಪೂರ್ಣವಾಗಿ ಮಾತನಾಡ್ತಾರೆ. ಎಲ್ಲರ ಗೌರವ ಪಡಿತಾರೆ. ಅವ್ರ ಮಾತುಗಳು ಜನ ಮನಸ್ಸಿನಲ್ಲಿ ಉಳಿಯುತ್ತೆ. ಮಾತುಗಳಿಗೆ ಜನ ಬೆಲೆ ಕೊಡ್ತಾರೆ. ನಿನ್ನ ಮಾತುಗಳು ನಿನ್ನ ಮೌಲ್ಯವನ್ನು ನಿರ್ಧರಿಸುತ್ತವೆ. ಆದ್ದರಿಂದ ಮಾತನಾಡುವುದಕ್ಕೂ ಮೊದಲು ಯೋಚಿಸಿ. ಹೀಗಾಗಿ ಇಂದಿನಿಂದ ನಾವು ಹೆಚ್ಚು ಮಾತನಾಡುವುದಕ್ಕೆ ಬದಲಾಗಿ ಅರ್ಥಪೂರ್ಣವಾಗಿ ಮಾತನಾಡುವುದನ್ನು ಅಭ್ಯಾಸ ಮಾಡೋಣ. ಯಾಕಂದರೆ ಒಂದು ಸರಿಯಾದ ಮಾತು ನಿನ್ನ ಜೀವನವನ್ನೇ ಬದಲಾಯಿಸಬಹುದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಮೋಟಿವೇಶನ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.